ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪಿವಿಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ. ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು, ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ. ಶೆಟ್ಟಿಂಗ್ನಲ್ಲಿ ಲೆನಿನ್, ಆದಿತ್ಯ ಬಿರ್ಲಾ, ಸಿಯಾರಾಮ್, ರೇಮಂಡ್ಸ್, ಅರವಿಂದ್, ಇಪೋರಿಯಾ, ಜೆನಿ, ಮ್ಯಾಜಿಕ್, ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ. ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್, ಲೆನಿನ್, OSM, SGS, ಅರವಿಂದ್, ಜಿಗ್ಜಾಮ್, ಸಿಯಾರಾಮ್ ಪ್ಯಾಂಟ್ಸ್, ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ. ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್, ಧೋತಿ, ಕಲರ್ ಧೋತಿ, ಉತ್ತಮ್ ಟವಲ್, 3-piece ಸೆಟ್, 3-in-1 ಕುರ್ತಾಸ್ ಇನ್ 9x6 ಮತ್ತು 10x6 ಸಹ ದೊರೆಯುತ್ತದೆ. ರೆಡಿಮೇಡ್ ಶರ್ಟ್ಗಳಾದ ಲೆನಿನ್, ರೈಸ್, US ಪೋಲೋ, ಜಾರಾ, ಸೀಫೋರ್ಸ್, ING, ಫ್ರೀಡಮ್ ಪಾರ್ಕ್, ವಾರ್ಡರ್ ಸ್ಟೋನ್, ಇಥೋನಿಕ್, ಕವಿಯರ್, ಕುರ್ತಾ, ಅರ್ಸರ್. ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ, ಜೀನ್ಸ್, ಕಾರ್ಗೋ, ಬೆಲೂನ್ ಸಿಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ. ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್, ಶೆರ್ವಾನಿ, ಮೋದಿ ಸೂಟ್ಸ್, ಟಿ ಶರ್ಟ್ಸ್ 1,000ಕ್ಕೆ 5 ಟಿ ಶರ್ಟ್ಗಳು ಸಹ ಲಭ್ಯ. ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು, ಪ್ಯಾಂಟ್ಸು, ಸೂಟ್ಸು, ಶೇರ್ವಾನಿ, ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿಯ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ. ಪಿವಿಆರ್ ಸಿಲ್ಕ್ ಶೋರೂಮ್, ಶೀಟ್ಘಟ್ಟ ರಸ್ತೆ, ಭಾಗ್ಯಬಲ್ಲೆ ಇರುತ್ತದ ಸಮೀಪ, ತಿಮ್ಮಸಂದ್ರ, ಚಿಂತಾಮಣಿ. 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಈ ದಿನ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಾನ್ಯ ಶಾಸಕರು, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಡಾಕ್ಟರ್ NC ಸುಧಾಕರ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಈ ದಿನ ನಾವು ಕೇವಲ ಒಂದು ದಿನವನ್ನು ಆಚರಿಸಲು ಸೇರಿಲ್ಲ, ನಾವು ಒಂದು ಮಹಾನ್ ತ್ಯಾಗದ ಇತಿಹಾಸದ ಪುಟವನ್ನು ಸ್ಮರಿಸೋದಕ್ಕಾಗಿ ಅಸಂಖ್ಯಾತ ವೀರರ ಬೆವರಿನ ಕಥೆಯನ್ನ, ರಕ್ತದ ಕಥೆಯನ್ನ ಹಾಗೂ ಅಜರಾಮರವಾದಂತಹ ಸ್ವಾತಂತ್ರ್ಯದ ಕನಸನ್ನ ಸ್ಮರಿಸಲು ಈ ದಿನ ನಾವೆಲ್ಲ ಸೇರಿದ್ದೇವೆ. ಭಾರತದ ಸ್ವಾತಂತ್ರ್ಯವು ಕೇವಲ ಒಂದು ಕ್ಷಣದ ಫಲವಲ್ಲ, ಒಂದು ಗಳಿಗೆಯ ಫಲವಲ್ಲ, ಅದು ತಲೆಮಾರುಗಳ ಧೈರ್ಯ, ಅಚಲ ನಂಬಿಕೆ ಮತ್ತು ಅಸೀಮ ತ್ಯಾಗದ ಫಲ. 1857ರ ಸಿಪಾಯಿ ದಂಗೆ ಅಥವಾ ಸ್ವಾತಂತ್ರ್ಯ ಮಹಾಸಂಗ್ರಾಮದಿಂದ ಹಿಡಿದು ಈ ದಿನ 1947ರ ದಿನ ಮಧ್ಯರಾತ್ರಿ ಆಗಸ್ಟ್ 15ನೇ ತಾರೀಕು ನಮಗೆ ದೊರೆತಂತಹ ಸ್ವಾತಂತ್ರ್ಯ ದಿನದವರೆಗೆ ನಡೆದಿರುವಂತಹ ಒಂದು ಹೋರಾಟದ ಪ್ರತೀಕವಾಗಿದೆ ಅನ್ನೋದನ್ನ ಈ ಕ್ಷಣದಲ್ಲಿ ನಾವು ಸ್ಮರಿಸ್ಕೊಳ್ಬೇಕು. ಲಕ್ಷ್ಮೀಬಾಯಿರಿಂದ ಹಿಡಿದು ಮಂಗಲ್ ಪಾಂಡೆ, ತಾತ್ಯಾ ಟೋಪೆ ಮತ್ತು ಬಹದ್ದೂರ್ ಜಫರ್ ಅವರು ಏನು ನಮ್ಮ ಮುಂದೆ ಎಬ್ಬಿಸಿರುವಂತಹ ಒಂದು ಸ್ವಾತಂತ್ರ್ಯದ ಜ್ವಾಲೆ ಈ ದಿನ ಅತ್ಯಂತ ಪ್ರಭಾವವಾಗಿ ಹೊತ್ತಿ ಉರಿತಾ ಇದೆ. ನೇತಾಜಿ ಸುಭಾಷ್ ಚಂದ್ರ ಅವರು ಹೇಳ್ತಾರೆ, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೇನೆ ಅಂತ. ಅದೇ ರೀತಿಯಾಗಿ ಮಹಾತ್ಮ ಗಾಂಧಿ, ನೆಹರು, ಸರ್ದಾರ್ ಪಟೇಲ್, ತಿಲಕ್, ಭಗತ್ ಸಿಂಗ್, ಸರೋಜಿನಿ ನಾಯ್ಡು, ಚಂದ್ರಶೇಖರ್ ಆಜಾದ್ ಮತ್ತು ಅಸಂಖ್ಯಾತ ಅನಾಮಧೇಯ ವೀರರು ತಮ್ಮ ಜೀವನವನ್ನು ಈ ಒಂದು ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದ್ದಾರೆ. ಈ ಸ್ವಾತಂತ್ರ್ಯ ಕೇವಲ ರಾಜಕೀಯ ಹೋರಾಟದ ಫಲವಲ್ಲ, ಅದು ಸಮಾಜ ಸುಧಾರಕರ ಕನಸಿನ ಫಲವೂ ಹೌದು. ರಾಜಾರಾಮ್ ಮೋಹನ್ ರಾಯರಿಂದ ಹಿಡಿದು ಜ್ಯೋತಿರಾವ್ ಹಾಗೂ ಸಾವಿತ್ರಿಬಾಯಿ ಫುಲೆ, ಸ್ವಾಮಿ ವಿವೇಕಾನಂದ, ನಾರಾಯಣ ಗುರು, ಪೆರಿಯಾರ್ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಅಸಮಾನತೆ, ಜಾತಿ ತಾರತಮ್ಯ, ಅನ್ಯಾಯ ಮತ್ತು ಅಜ್ಞಾನಕ್ಕೆ ವಿರುದ್ಧವಾಗಿ ಹೋರಾಡಿ ಈ ಒಂದು ಸ್ವಾತಂತ್ರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ನಾವು ಇಂದು ಏನು ಮಾಡುತ್ತೇವೆ ಎಂಬುದರ ಮೇಲೆ ನಿಂತೇವೆ ಅಂತ. ನಾವು ಮುಂದಿನ ಭವಿಷ್ಯವನ್ನು ತುಂಬ ಚೆನ್ನಾಗಿ ರೂಪಿಸ್ಕೋಬೇಕಾದ್ರೆ ಈ ದಿನ ನಾವು ಪ್ರಜಾಸತ್ತಾತ್ಮಕವಾಗಿ ಸಂವಿಧಾನವನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಯಾವ ರೀತಿ ನಡ್ಕೊಂತೀವಿ, ಸಂವಿಧಾನವನ್ನು ಉಳಿಸ್ಕೊಳ್ಳೋದಕ್ಕೆ ನಾವೆಲ್ಲ ಯಾವ ರೀತಿ ನಡೀತೀವಿ ಅನ್ನೋದ್ರ ಮೇಲೆ ಮುಂದಿನ ನಮ್ಮ ಭವಿಷ್ಯ ನಿಂತಿದೆ. ಅಂಬೇಡ್ಕರ್ ಅವರು ಆ ದಿನನೇ ನಮ್ಮನ್ನೆಲ್ಲ ಎಚ್ಚರಿಸಿದ್ರು, ಸಾಮಾಜಿಕ ಪ್ರಭುತ್ವವಿಲ್ಲದ ರಾಜಕೀಯ ಪ್ರಭುತ್ವ ಅಸ್ಥಿರ ಅಂತ. ಸಾಮಾಜಿಕವಾಗಿ ನಾವೆಲ್ಲರೂ ಕೂಡ ಪ್ರಜ್ಞಾವಂತರಾಗಬೇಕು, ಆಗಲೇ ನಮ್ಮ ದೇಶ ಇನ್ನೂ ಮುಂದೆ ನಡೆಯುತ್ತೆ ಅನ್ನೋಂಥದ್ದನ್ನು ನಾವು ಈ ದಿನ ನೆನೆಸ್ಕೋಬೇಕಾಗಿದೆ. ಇಂದು ನಾವು ತ್ರಿವರ್ಣ ಧ್ವಜವನ್ನು ಗೌರವದಿಂದ ನೋಡುವಾಗ ನಮ್ಮ ಹೃದಯವನ್ನು ನಾವು ಪ್ರಶ್ನಿಸಿಕೊಳ್ಬೇಕಾಗಿರುವಂಥದ್ದು, ಈ ಸ್ವಾತಂತ್ರ್ಯವನ್ನು ಕೇವಲ ಅನುಭವಿಸ್ತಾ ಇದ್ದೀವಿ ಅಥವಾ ಅದನ್ನು ಉಳಿಸ್ಕೊಳ್ಳುವಂಥ ಹೊಣೆಗಾರಿಕೆ ಕೂಡ ನಮ್ಮ ಮೇಲೆ ಇದೆಯಾ ಅಂತ. ನಾವು ಒಟ್ಟಾಗಿ ಒಂದು ಹೊಸ ಭಾರತವನ್ನು ನಿರ್ಮಿಸಬೇಕಂದ್ರೆ ಅಲ್ಲಿ ಸ್ವಾತಂತ್ರ್ಯ ಹಕ್ಕಾಗಿರಬಾರ್ದು, ಸ್ವಾತಂತ್ರ್ಯ ಬರೀ ಹಕ್ಕಾಗಿ ಅಥವಾ ನಮಗೆ ಸಿಕ್ಕಿರುವಂಥ ಒಂದು ಪ್ರಿವಿಲೇಜ್ ಆಗಿ ನಾವು ಭಾವಿಸದೆ ಅದನ್ನು ಒಂದು ಜವಾಬ್ದಾರಿ ಅಂತಾಗಿ ನಾವು ಭಾವಿಸಬೇಕಾಗ್ತದೆ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾವು ಕೊಡ್ಬೋದಾದಂಥ ಅತ್ಯಂತ ಶ್ರೇಷ್ಠ ಗೌರವವು ಬರೀ ಸ್ಮರಣೆ ಅಲ್ಲ, ಅವರು ಕಟ್ಟಿದಂತಹ ಸ್ವಾತಂತ್ರ್ಯ ಎಂಬ ಕನಸನ್ನು ನನಸಾಗಿಸೋದು ಅಥವಾ ಅದನ್ನು ಮುಂದೆ ನಡೆಸ್ಕೊಂಡು ಹೋಗುವಂಥದ್ದು ನಾವು ಅವರಿಗೆ ಸಲ್ಲಿಸುವಂಥ ಅತ್ಯಂತ ಶ್ರೇಷ್ಠ ಗೌರವ ಅಂತ ನಾನು ಈ ಕ್ಷಣದಲ್ಲಿ ಹೇಳ್ತಾ